ಜೀವಿಗಳು ನಾವು, ಕೂಲಿ ನಾಲಿ ಮಾಡುವ ಶ್ರಮಿಕರು ನಾವು. ನಮ್ಮನ್ನು ಕೂಲಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಅಂತೆಲ್ಲ ಕರೀತಾರೆ. ಕಲ್ಲು ಮಣ್ಣು ಜಲ್ಲಿ ಹೊರ್ತೀವಿ ಹೇಳಿದ ಕೆಲಸ ಕಾರ್ಯ ಎಲ್ಲ ಚಾಚು ತಪ್ಪದೆ ಮಾಡ್ತೀವಿ. ದೇಹ ದಂಡಿಸಿ ಬೆವರು ಸುರಿಸಿ ಕಷ್ಟ ಬಿದ್ದು ಕೆಲಸ ಮಾಡಿ ಕೂಲಿ ಪಡೆದು ಜೀವ ನಡೆಸ್ತೀವಿ. ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಬೆಳಿತೀವಿ, ಕೊಳಚೆಯಲ್ಲೇ ಬದುಕು ಸಾಗಿಸ್ತೀವಿ. ಕಾರ್ಮಿಕರ ಕಲ್ಯಾಣ ಮಾಡ್ತೀವಿ, ಏನೇನೋ ಸವಲತ್ತುಗಳ ಕೊಡ್ತೀವಿ. ಸಮಾಜ ನಿರ್ಮಿಸ್ತೀವಿ, ನಿಮ್ಮೆಲ್ಲ ಭವನಗಳ ನೀಗಿಸ್ತೀವಿ ಅಂತ ಕಾರ್ಮಿಕ ಕಲ್ಯಾಣ ಮಂಡಳಿಯೊಂದು ಇದೆಯಂತೆ. ಅದರಿಂದ ನಮ್ಮ ಕಲ್ಯಾಣವಂತೂ ಆಗಲೇ ಇಲ್ಲ. ಯಾರ ಕಲ್ಯಾಣ ಆಗಿದೆಯೋ ಆ ದೇವರೇ ಬಲ್ಲ, ಯಾವುದೇ ಸವಲತ್ತುಗಳು ನಮಗೆ ಸಿಕ್ಕೇ ಇಲ್ಲ. ನಮ್ಮ ಪರಿಸ್ಥಿತಿಯಂತೂ ಯಥಾಸ್ಥಿತಿ ಇದೆಯಣ್ಣ. ಉಳ್ಳವರ ಮಹಲು ಮನೆ ಕಟ್ತೀವಿ, ಸುಣ್ಣ ಬಣ್ಣ ಹಚ್ಚಿ ಅಂದ ಚಂದ ಮಾಡ್ತೀವಿ, ರಸ್ತೆ ಕೆಲಸ ಮಾಡ್ತೀವಿ. ಮೋರಿ ಚರಂಡಿ ಕಟ್ತೀವಿ, ಅಲ್ಲೇ ಗುಡಿಸಲು ಕಟ್ಕೊಂಡು ಮಕ್ಕಳು ಮರಿಯಲ್ಲ ವಾಸ ಮಾಡ್ತೀವಿ. ಅಲ್ಲೇ ಅಡುಗೆ ಮಾಡಿ ಉಂಡು ಮಲಗ್ತೀವಿ. ಅಲ್ಲೇ ಹುಟ್ಟಿ ಇನ್ನೆಲ್ಲೋ ಬೆಳಿತೀವಿ. ಎಲ್ಲೆಲ್ಲೋ ಕೂಲಿ ಮಾಡಿ ಹೊಟ್ಟೆ ಹೊರಿತೀವಿ. ನಾವು ಅಲೆಮಾರಿ ಕೂಲಿ ಕಾರ್ಮಿಕರು. ಬೆಲೆ ಏರಿಕೆಗೆ ತಕ್ಕಂತೆ ಕನಿಷ್ಠ ಕೂಲಿನಾದರೂ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿರಣ್ಣ. ನೀವು ಕೊಡುತ್ತಿರುವ ಕೂಲಿ ಏನಕ್ಕೆ ಸಾಲ್ತದೆ? ಹೊಟ್ಟೆ ಬಟ್ಟೆ ಮಕ್ಕಳು ಮರಿ ಸಾಕುವುದೇಗೆ? ನಾವು ನಿಮ್ಮಂತೆ ಮನುಷ್ಯರಲ್ಲವೇ ನನ್ನ? ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ನಾ ಕೂಲಿನಾದರೂ ಕೊಟ್ಟು ಸಹಕರಿಸಿರಣ್ಣ. ಹರೆ ಹೊಟ್ಟೆ ಉಂಡು ಹರಕು ಬಟ್ಟೆ ತೊಟ್ಟು ಬೆಂದು ನೊಂದು ನೋವಿನಲ್ಲೇ ಒದ್ದಾಡುತ್ತಿರುವ ನಮ್ಮ ಜೀವನ ಹಸನುಗೊಳಿಸಿರಣ್ಣ. ಬೆವರು ಹರಿಸಿ ಕೆಲಸ ಮಾಡಿದರೆ ಮಾತ್ರ ಕೂಲಿ. ಆರೋಗ್ಯ ಕೈ ಕೊಟ್ಟರೆ ಮುಗೀತು ನಮ್ಮ ಕಥೆ. ಹೊಟ್ಟೆಗೂ ಪರದಾಟ, ಮಾತ್ರೆ ದವಾಖಾನೆಗೂ ಗತಿಯಿಲ್ಲದ ನತ ದೃಷ್ಟ ಕೂಲಿ ಕಾರ್ಮಿಕರು ನಾವು. ಬೆಂದ ಒಡಲು ನೊಂದ ಜೀವ ಕಿತ್ತು ತಿನ್ನುವ ಬಡತನ. ಹುಟ್ಟಿದ ರಾವ್ಯ ಇದೇ ನೋವು, ನಿರಾಸೆ ಹತಾಸೆ ನಿರಂತರ ನಮ್ಮ ಮೇಲೆ ಸವಾರಿ ಮಾಡುತ್ತಿವೆ.